ನಿಂದನೆ ಕೇಸ್ನಲ್ಲಿ ತಿಮ್ರೋಡಿ ಬಂಧನ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿದೆ. 2 ಜಾಮೀನು ರಹಿತ ಪ್ರಕರಣಗಳು ದಾಖಲಾಗಿವೆ ತಿಮ್ರೋಡಿಯ ವಿರುದ್ಧ. 2 ಬಾರಿ ನೋಟಿಸ್ ಕೊಟ್ಟರು ಕೂಡ ಇದುವರೆಗೂ ತಿಮ್ರೋಡಿ ಯಾವ ಉತ್ತರವನ್ನು ಕೂಡ ಕೊಟ್ಟಿರಲಿಲ್ಲ, ಠಾಣೆಗೆ ಹಾಜರಾಗಿರಲಿಲ್ಲ, ವಿಚಾರಣೆಯನ್ನು ಫೇಸ್ ಮಾಡಿರಲಿಲ್ಲ. ನಿನ್ನೆ ವಿಚಾರಣೆಗೆ ಹಾಜರಾಗದೆ ಗೈರಾಗಿದ್ರು. ಆ ಕಾರಣಕ್ಕಾಗಿ ನೋಟಿಸ್ ಅನ್ನ ಕೊಟ್ಟು ಅವರು ಬರದೇ ಇದ್ದ ಹಿನ್ನೆಲೆಯಲ್ಲಿ ಖುದ್ದು ಪೊಲೀಸರೇ ಹೋಗಬೇಕಾಯಿತು. ಪಬ್ಲಿಕ್ ಟಿವಿಗೆ ಎಸ್ಪಿ ಹರಿರಾಮ್ ಶಂಕರ್ ಈ ಕುರಿತಾಗಿ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ನಿಂದನೆ ಕೇಸ್ನಲ್ಲಿ ತಿಮ್ರೋಡಿ ಬಂಧನ ಆಗಾದ್ರೆ ಖಚಿತಾನ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಅದಕ್ಕೆ ಕೆಲವೇ ಹೊತ್ತುಗಳಲ್ಲಿ ಉತ್ತರ ಕೂಡ ಲಭ್ಯವಾಗುತ್ತೆ. 2 ಜಾಮೀನು ರಹಿತ ಪ್ರಕರಣಗಳು ಈಗಾಗಲೇ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. 2 ಬಾರಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ರು. 1 ಬಾರಿ ನೋಟಿಸ್ ಕೊಟ್ಟಾಗಲೂ ಹೋಗಲಿಲ್ಲ, ಮತ್ತೆ ಇನ್ನೊಂದು ಬಾರಿ ನೋಟಿಸನ್ನು ಸರ್ವ್ ಮಾಡಲಾಯಿತು. ಅದು ಕೂಡ ಅವರು ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡಲಿಲ್ಲ, ವಿಚಾರಣೆಗೆ ಹಾಜರಾಗಲಿಲ್ಲ, ಗೈರಾಗಿದ್ರು. ಹೀಗಾಗಿ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡಬೇಕಾಗಿ ಬರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಈ ಕುರಿತಾಗಿ ಎಸ್ಪಿ ಕೂಡ ಮಾತನಾಡಿದ್ರು ಪಬ್ಲಿಕ್ ಟಿವಿ ಜೊತೆಗೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ, ನ್ಯಾಯ ಖಂಡಿತ ಸಿಗ್ತದೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ರಿಂದ. ದೀಪಕ್, ತಿಮ್ರೋಡಿಯನ್ನ ಕರೆದುಕೊಂಡು ಹೋಗೋ ಸಂದರ್ಭದಲ್ಲೇ ಭಾರಿ ಹೈಡ್ರಾಮಾ ಕೂಡ ಆಗಿತ್ತು. ಸದ್ಯ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಅರೆಸ್ಟ್ ಚಾನ್ಸಸ್ ಎಷ್ಟಿದೆ? ಕಳೆದ ಅರ್ಧ ಗಂಟೆಗಳಿಗೂ ಹೆಚ್ಚು ಕಾಲ ಮಹೇಶ್ ತಿಮರೋಡಿ ಅವರನ್ನ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ತನಿಖಾಧಿಕಾರಿಯವರು ಈಗಾಗಲೇ ಪ್ರಶ್ನೆಗಳನ್ನ ಮಾಡ್ತಾ ಇರುವಂತಹ ಬೆಳವಣಿಗೆ ನಡೀತಾ ಇದೆ. ಪ್ರಮುಖವಾಗಿ BL ಸಂತೋಷ್ ಅವರ ತೇಜೋವಧೆಗೆ ಸಂಬಂಧಿಸಿದಂತೆ ಆ ವಿಡಿಯೋವನ್ನ ಇಟ್ಟುಕೊಂಡು ಈಗ ನಡೀತಾ ಇರುವಂತಹ ಧರ್ಮಸ್ಥಳದ ಏನು ಅನಾಮಿಕ ವ್ಯಕ್ತಿಯ ವಿಚಾರಣೆ, ಈ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಸಾಕಷ್ಟು ಸಾರ್ವಜನಿಕವಾಗಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. BL ಸಂತೋಷ್ ಅವರ ತೇಜೋವಧೆಯ ಹಿನ್ನೆಲೆಯಲ್ಲಿ ಇಲ್ಲಿನ ಬಿಜೆಪಿ ಮುಖಂಡರುಗಳು ಕೇಸನ್ನು ದಾಖಲಿಸಿರುವಂಥದ್ದು. ರಾಜೀವ್ ಕುಲಾಲ್ ಅನ್ನುವಂಥವರ ಕೇಸಿನ ಸಂಬಂಧಪಟ್ಟಂತೆ ಈ ವಿಚಾರಣೆಗೆ ಕರೆಸಿರುವಂಥದ್ದು. ಈಗಾಗಲೇ 2 ಬಾರಿ ನೋಟಿಸ್ ಅನ್ನ ಸರ್ವ್ ಮಾಡಿದ್ರು ಕೂಡ ಅದಕ್ಕೆ ಮಹೇಶ್ ತಿಮರೋಡಿ ಉತ್ತರ ಕೊಡದಂತಹ ಹಿನ್ನೆಲೆಯಲ್ಲಿ ಅವರನ್ನ ನೇರವಾಗಿ ಹಿರಿಯ ಅಧಿಕಾರಿಗಳ ತಂಡವೇ ಮಹೇಶ್ ತಿಮರೋಡಿ ಅವರ ಮನೆಗೆ ಕರೆದುಕೊಂಡು ಹೋಗಿ ಈಗಾಗಲೇ ವಶಕ್ಕೆ ಪಡ್ಕೊಂಡು ಬಂದು ಈಗ ವಿಚಾರಣೆ ಮಾಡುವ ಪ್ರೊಸೀಜರ್ ನಡೀತಾ ಇದೆ. ವಿಚಾರಣೆ ಮಾಡಿದ ನಂತರ ಐಒ ಅವರ ಒಂದು ಅವಗಾಹನೆಗೆ ಬಿಟ್ಟಿರುವಂತದ್ದು. ಇಲ್ಲಿ ಅವರನ್ನ ನೋಟಿಸ್ ಕೊಟ್ಟು ವಾಪಸ್ ಕಳುಹಿಸುವಂತಹ ಸಾಧ್ಯತೆ ಕೂಡ ಇದೆ. ಅವರನ್ನ ಅರೆಸ್ಟ್ ಪ್ರೊಸೀಜರ್ ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಯಾವ ತರದ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಪ್ರಮುಖವಾಗಿ ಇಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗಲಿಕ್ಕೆ ಕಾರಣ ಇರುವಂತದ್ದು. ಒಂದು ಹಿರಿಯ ರಾಜಕಾರಣಿಗಳ ಬಗ್ಗೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರ ಬಗ್ಗೆ ತೇಜೋವಧೆ ಆಗುವಂತಹ ಮತ್ತು ಆರೋಪರಹಿತವಾದಂತಹ ಹೇಳಿಕೆಗಳನ್ನು ಕೊಡುವಂಥದ್ದು, ಸಾಮಾಜಿಕ ಜಾಲತಾಣದಲ್ಲಿ ಬೇಕಾಬೇಟಿ ಮಾತುಗಳನ್ನು ಆಡುವಂಥದ್ದು ಮತ್ತು ಈ ಒಂದು ವಿಚಾರವನ್ನ ಬಿಟ್ಟು ಬೇರೆ ಎಲ್ಲ ವಿಚಾರಗಳ ಬಗ್ಗೆ ತೇಜೋವಧೆ ಮಾಡುವಂತಹ ಹೇಳಿಕೆಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಕೇಸುಗಳು ದಾಖಲಾಗಿತ್ತು. ಈ ಕಳೆದ 25 ದಿವಸಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅವರ ಮಾತುಗಳು, ಅವರ ಭಾಷಣಗಳು, ಹೇಳಿಕೆಗಳು, ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಬೆನಕ ಆಸ್ಪತ್ರೆಯ ಆವರಣದಲ್ಲಿ ಒಂದು ಅಕ್ರಮ ಕೂಟವನ್ನ ಕೂಡಿ ಅಲ್ಲಿ ಒಂದು ಪ್ರತಿಭಟನೆ ಮಾಡಿರುವಂಥದ್ದು, ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೆಕ್ಷನ್ಗಳನ್ನು ಹಾಕೊಂಡು ಕೇಸು ಹಾಕಲಾಗಿತ್ತು. ಇದು ಕೇವಲ BL ಸಂತೋಷ್ ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ, ಅವರ ವಿರುದ್ಧದ ತೇಜೋವಧೆಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೀತಾ ಇರುವಂಥದ್ದು. ವಿಚಾರಣೆಯ ನಂತರ ಏನಾದರೂ ವಶಕ್ಕೆ ಪಡ್ಕೊಂಡ್ರೆ 24 ಗಂಟೆಯ ಒಳಗೆ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ದಾಖಲು ಮಾಡುವಂತ ಅವಕಾಶ ಇದೆ. ಅಥವಾ ತಕ್ಷಣ ಅರೆಸ್ಟ್ ಪ್ರೊಸೀಜರ್ ನಡೆಸಿ ತಕ್ಷಣ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈಗ ಸದ್ಯಕ್ಕೆ ಠಾಣೆಯ ಒಳಗೆ ವಿಚಾರಣೆ ಪ್ರಕ್ರಿಯೆ ಮುಂದುವರೆದಿದೆ. ಮಟ್ಟಣ್ಣನವರ್ ಇದ್ದಾರೆ, ಗಿರೀಶ್ ಮಟ್ಟಣ್ಣನವರ್, ಅವರ ಜೊತೆಗೆ ಬಂದಂತಹ ಸಾಮಾಜಿಕ ಹೋರಾಟಗಾರ ಜಯಂತ್, ಅದರ ಜೊತೆಗೆ 2 ವಕೀಲರ ತಂಡ ಮಹೇಶ್ ತಿಮರೋಡಿಯ ಜೊತೆಗೆ ಇರುವಂತದ್ದು. ಆದರೆ ಠಾಣೆಯ ಒಳಗೆ ಮಹೇಶ್ ತಿಮರೋಡಿಯ ಒಬ್ಬರ ಎನ್ಕ್ವೈರಿ ಈಗ ಮುಂದುವರೆದಿರುವಂತದ್ದು. ದಿವ್ಯ ಜ್ಯೋತಿ, ಓಕೆ, SIT ತನಿಖೆಯನ್ನ ಮುಚ್ಚಿಸುವ ಸಲುವಾಗಿ ನಡೀತಾ ಇರುವಂತಹ ಷಡ್ಯಂತ್ರ ಇದು ಅನ್ನುವಂತಹ ಆರೋಪವನ್ನು ಮಾಡ್ತಾರೆ. SIT ತನಿಖೆಗೂ ಇದಕ್ಕೂ ಹೇಗೆ ಸಂಬಂಧ ಆಗುತ್ತೆ? ದೀಪಕ್ ಜೈನ್, ಆಲ್ರೈಟ್, ಧ್ವನಿ ಕೇಳಿಸ್ತಾ ಇಲ್ಲ ಅಂತ ಕಾಣುತ್ತೆ. ಓಕೆ, ಬ್ರಹ್ಮಾವರ ಠಾಣೆಯಲ್ಲಿ ಭಾರಿ ಹೈಡ್ರಾಮಾ ಕೂಡ ಸೃಷ್ಟಿಯಾಯಿತು. ಈ ನಡುವಲ್ಲೇ ಸುಮಾರು ಅರ್ಧ ಗಂಟೆಗಳಿಂದಲೂ ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅಂತ ಹೇಳೋ ತಿಮ್ರೋಡಿಯವರು 2 ಬಾರಿ ನೋಟಿಸ್ ಕೊಟ್ಟಾಗಲೂ ಯಾಕೆ ಹೋಗಲಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗುತ್ತೆ.
ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್. ದೀಪಕ್, ಸದ್ಯ SIT ತನಿಖೆಯನ್ನು ಮುಚ್ಚಿ ಹಾಕೋ ಸಲುವಾಗಿ ಇದನ್ನ ಮಾಡಿರೋದು ಇದು ಒಂದು ಷಡ್ಯಂತ್ರ ಅಂತ ಆರೋಪವನ್ನ ಈ ಹೊತ್ತಿನಲ್ಲಿ ತಿಮ್ರೋಡಿ ಅವರು ಮಾಡ್ತಾರೆ. ಬಟ್ ಇಲ್ಲಿ ಷಡ್ಯಂತ್ರ ಹೇಗಾಗುತ್ತೆ? ಆ SIT ತನಿಖೆಗೂ ಈಗ ಅವರ ಬಂಧನಕ್ಕೂ ಕೇಸ್ ಡಿಫ್ರೆಂಟ್ ಅಲ್ವಾ ಎರಡೂ? ಖಂಡಿತವಾಗಿಯೂ ಕೂಡ. ಯಾಕಂದ್ರೆ ಇಲ್ಲಿ ಸೌಜನ್ಯ ಹೋರಾಟದ ಒಂದು ಕಳೆದ 13 ವರ್ಷಗಳಿಂದ ಏನು ನಡೀತಾ ಇದೆ ಇದನ್ನ ಲಿಂಕ್ ಮಾಡುವಂತಹ ಕೆಲಸವನ್ನ ಆರಂಭದ ದಿನಗಳಿಂದ ಕೂಡ ಮಾಡ್ತಾ ಇರುವಂತದ್ದು. ಇವತ್ತು ನಡೆದಂತಹ ಹೈಡ್ರಾಮಾ ಕೂಡ ಹಾಗೆ ಆಗಿತ್ತು. ಮಹೇಶ್ ತಿಮ್ಮರೋಡಿ ಅವರು ಮನೆಯಿಂದ ಹೊರಗೆ ಬರ್ತಾ ಅಲ್ಲಿ ಸೌಜನ್ಯ ಹೋರಾಟದ ಒಂದು ಘೋಷವಾಕ್ಯಗಳನ್ನ ಕೂಗುವಂತದ್ದು. ಇವತ್ತು ಬ್ರಹ್ಮಾವರ ಪೊಲೀಸ್ ಠಾಣೆಯ ಆಸುಪಾಸಿನಲ್ಲಿ ಗುಂಪು ಸೇರಿ ಇದೇ ವಿಚಾರದ ಘೋಷಣೆಗಳನ್ನು ಹಾಕುವಂತದ್ದು ಆಗ್ತಾ ಇದೆ. ಆದ್ರೆ ಇವತ್ತು ನಡೀತಾ ಇರುವಂತಹ ವಿಚಾರಣೆ ಅದು BL ಸಂತೋಷ್ ಅವರ ವಿರುದ್ಧದ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತಹ ಕೇಸ್. ಹಾಗಾಗಿ ಅದನ್ನ ಇದರ ಜೊತೆ ತಳುಕು ಹಾಕಬೇಡಿ ಅನ್ನುವಂಥದ್ದನ್ನ ಪೊಲೀಸರು ಕೂಡ ತಾಕೀತು ಮಾಡಿ ಕಳಿಸಿರುವಂತದ್ದು. ಪೊಲೀಸ್ ಠಾಣೆಯ ಮುಂದೆ ಕೂಡ ಕೆಲ ಸಾಮಾಜಿಕ ಹೋರಾಟಗಾರರು, RTI ಕಾರ್ಯಕರ್ತರು ಮತ್ತು ಮಹೇಶ್ ತಿಮ್ಮರೋಡಿ ಅವರ ಬೆಂಬಲಿಗರು ಬಂದು ಆ ಒಂದು ವಿಚಾರವನ್ನ ಕನ್ವಿನ್ಸ್ ಮಾಡುವ, ನಮಗೂ ಕೂಡ ಠಾಣೆಯ ಒಳಗೆ ಮಹೇಶ್ ತಿಮ್ಮರೋಡಿ ಅವರ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ನಾವು ಕೂಡ ಅವರ ಜೊತೆಗೆ ಇರ್ತೇವೆ ಅನ್ನುವಂತ ಹಿನ್ನೆಲೆಯಲ್ಲಿ ಬಂದಿದ್ರು. ಆ ನಂತರ ಸುಮಾರು 4-5 ವಕೀಲರ ತಂಡ ಕೂಡ ಬಂದಿತ್ತು. ಯಾರಿಗೂ ಕೂಡ ಸದ್ಯಕ್ಕೆ ಪೊಲೀಸರು ಅವಕಾಶವನ್ನ ಕೊಟ್ಟಿಲ್ಲ. ತಿಮ್ಮರೋಡಿ ಅವರ ಜೊತೆಗೆ ಬಂದಂತಹ ವಕೀಲರ ಟೀಮ್ಗೆ ಮಾತ್ರ ಪೊಲೀಸ್ ಠಾಣೆಯ ಒಳಗೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಆದ್ರೆ ಅವರ ಬೆಂಬಲಿಗರಾಗಿರ್ಲಿ ಅಥವಾ ಅವರ ಜೊತೆ ಬಂದಂತವರು ಯಾರಿಗೂ ಕೂಡ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ಸದ್ಯಕ್ಕೆ ನಮಗೆ ಸಿಕ್ಕಿರುವಂತಹ ಮಾಹಿತಿ. ಹಾಗಾಗಿ ಈ ಒಂದು ವಿಚಾರಣೆಯ ಪ್ರೊಸೀಜರ್ ಇನ್ನೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಇದೆ. ದಿವ್ಯ ಜ್ಯೋತಿ, ರೈಟ್, ಸಂಪರ್ಕದಲ್ಲಿ ದೀಪಕ್ ಜೈನ್. ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡೆದುಕೊಳ್ತೀವಿ. ತಿಮ್ರೋಡಿ ಪುನರಾವರ್ತಿತ ಆರೋಪಿ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನ ಈಗ ವಿಚಾರಣೆಗೆ ಅಂತ ಕರೆದುಕೊಂಡು ಹೋಗಲಾಗಿದೆ. ಮುಂದುವರೆದ ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸದ್ಯ